ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಐಪಿಎಲ್ ಹರಾಜಿನ ಬಳಿಕ ಸಾಕಷ್ಟು ಟೀಕೆಗಳನ್ನು ಎದುರಿಸಿತ್ತು. ಬಾರಿ ಇಂಗ್ಲಿಷ್ ಬ್ಯಾಟರ್ಸೇ ಇದ್ದಾರೆ, ಇವರೆಲ್ಲ ಆಡ್ದಂಗೆ ಇವ್ರ ಕಪ್ ಗೆದ್ದಂಗೆ ಅಂತ ಲೇವಡಿ ಮಾಡಿದ್ರು. ಆದ್ರೆ ಈಗ ಅವರೇ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಪವರ್ ಪ್ಲೇ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಬಾಯಿ ಮೇಲೆ ಬಿರಳಿಟ್ಕೊಳ್ತಿದ್ದಾರೆ. ಹೀಗೆ ಟೀಕಾಕಾರರ ಬಾಯಿ ಮುಚ್ಚಿಸಿದ್ದೇ ಫಿಲ್ ಸಾಲ್ಟ್. ಓಪನಿಂಗ್ ಬ್ಯಾಟರ್ ಆಗಿ ಬರುವಂತ ಸಾಲ್ಟ್ ರಿಯಲ್ ಗೇಮ್ ಚೇಂಜರ್ ಆಗ್ತಿದ್ದಾರೆ. ಹೇಗೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. T20 ಮ್ಯಾಚ್ಗಳಲ್ಲಿ ಪವರ್ ಪ್ಲೇನೇ ಮೋಸ್ಟ್ ಇಂಪಾರ್ಟೆಂಟ್. ಆರಂಭದ 6 ಓವರ್ಗಳಲ್ಲಿ ಏನು ರನ್ಸ್ ಬರುತ್ತೋ ಅಲ್ಲಿಂದಲೇ ಗೇಮ್ನ ಪ್ರೆಡಿಕ್ಟ್ ಮಾಡ್ತಾ ಹೋಗ್ಬೋದು. ಓಪನಿಂಗ್ನಲ್ಲಿ ಬರುವಂಥ ಬ್ಯಾಟ್ಸ್ಮನ್ ಈ ಟೈಮಲ್ಲಿ ಸ್ಫೋಟಕ ಇನ್ನಿಂಗ್ಸ್ ಆಡೋ ಜವಾಬ್ದಾರಿ ಇರುತ್ತೆ. ಸೊ ಆ ನಂತರ ಬರುವಂಥ ಬ್ಯಾಟ್ಸ್ಮನ್ಸ್ಗೆ ಅಷ್ಟೊಂದು ಪ್ರೆಷರ್ ಇರೋದಿಲ್ಲ. ಸೊ ಈ ಕೆಲಸವನ್ನು RCBಯಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇರೋದು ಫಿಲ್ ಸಾಲ್ಟ್. ತಮ್ಮ ಹೊಡಿಬಡಿ ಆಟದ ಮೂಲಕವೇ ಅಭಿಮಾನಿಗಳ ಬಾಯಲ್ಲಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ನಲಿದಾಡ್ತಿದ್ದಾರೆ. RCB ಪಾಲಿಗೆ ಆಪದ್ಬಾಂಧವನಾದ ಫಿಲ್ ಸಾಲ್ಟ್. ಬೆಂಗಳೂರು ಟೀಮ್ನ ಆಲ್ ಟೈಮ್ ಆಪದ್ಬಾಂಧವ ಟೈಟಲ್ ಇರೋದು AB ಡಿವಿಲಿಯರ್ಸ್ಗೆ. ABD ಆಡಿದ ಅಷ್ಟು ವರ್ಷ RCB ಪಾಲಿಗೆ ಆಪದ್ಬಾಂಧವನಾಗಿಯೇ ಇದ್ರು. ಇದೀಗ ಈ ವರ್ಷ ABD ಸಾಲಿನಲ್ಲೇ ನಿಲ್ತಾ ಇರೋದು ಫಿಲ್ ಸಾಲ್ಟ್. ಬೆಂಗಳೂರು ಟೀಮ್ ಪರ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬರುವಂತಹ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಸಾಲಿಡ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದ್ದಾರೆ. ಒಂದ್ ಕಡೆ ಸಾಲ್ಟ್ ಹೊಡಿಬಡಿ ಆಟವಾಡ್ತಾ ಇದ್ರೆ, ಮತ್ತೊಂದು ಕಡೆ ಕೊಹ್ಲಿ ಸ್ಲೋ ರನ್ಸ್ ಮೂಲಕ ಸಾಥ್ ಕೊಡ್ತಾ ಹೋಗ್ತಿದ್ದಾರೆ. ಇವರಿಬ್ಬರ ಜೋಡಿ ಸೆಟಲ್ ಆಯ್ತಂದ್ರೆ ಪವರ್ ಪ್ಲೇ ಮುಗಿಯೋ ಅಷ್ಟರಲ್ಲೇ ತಂಡದ ಸ್ಕೋರ್ ಎದುರಾಳಿಗಳನ್ನ ಡಿಸ್ಟರ್ಬ್ ಮಾಡೋ ಮಟ್ಟಿಗೆ ಬರ್ತಾ ಇದೆ. ವರ್ಲ್ಡ್ ಕ್ಲಾಸ್ ಬೌಲರ್ಗಳಿಗೂ ನೀರು ಕುಡಿಸಿದ ಸಾಲ್ಟ್. RCB ತಂಡದ ಆರಂಭಿಕ ಆಟಗಾರ ಫಿಲ್ ಸಾಲ್ಟ್ ಅದ್ಭುತ ಫಾರ್ಮ್ ನಲ್ಲಿದ್ದಾರೆ. ಈ ಸೀಸನ್ ನಲ್ಲಿ ಹಿಂದೆಂದಿಗಿಂತಲೂ ಕೂಡ ಡಿಫ್ರೆಂಟ್ ಆಗಿ ಕಾಣ್ತಿದ್ದಾರೆ. ಪರ್ಸನಲ್ ಸ್ಕೋರ್ ಗೋಲ್ ಅನ್ನ ಬಿಟ್ಟು ಕಂಪ್ಲೀಟ್ ಆಗಿ ಟೀಮ್ಗೋಸ್ಕರನೇ ಬ್ಯಾಟ್ ಬೀಸಿದ್ದಾರೆ. ಪಿಚ್ ಎಂಥದ್ದೇ ಇರಲಿ, ಎದುರಾಳಿ ಯಾರೇ ಆಗಿರ್ಲಿ, ಸಾಲ್ಟ್ ಅಬ್ಬರಿಸೋಕೆ ನಿಂತರು ಅಂದ್ರೆ ಮುಖಾಮೂತಿ ನೋಡ್ದಂಗೆ ಚೆತ್ತಿದ್ದಾರೆ. ಅದರಲ್ಲೂ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಫಿಲ್ ಸಾಲ್ಟ್ ಅಬ್ಬರಕ್ಕೆ ಬೌಲರ್ಗಳೆಲ್ಲ ತಂಡ ಹೊಡೆದೋಗಿದ್ರು. ವರ್ಲ್ಡ್ ಕ್ಲಾಸ್ ಬೌಲರ್ ಮಿಚೆಲ್ ಸ್ಟಾರ್ಕ್ ಅವರಿಗೆ ಒಂದೇ ಓವರ್ನಲ್ಲಿ 30 ರನ್ ಚಚ್ಚಿದ್ರು. ಆವತ್ತು ಸಾಲ್ಟ್ ಇದ್ದ ಫಾರ್ಮ್ ನೋಡ್ತಾ ಇದ್ರೆ ಅಟ್ಲೀಸ್ಟ್ 70 ರಿಂದ 80 ರನ್ಗೆ ಮೋಸ ಇರಲಿಲ್ಲ. ಆದರೆ ಬ್ಯಾಡ್ ಲಕ್ ಅಂದ್ರೆ ರನ್ಔಟ್ಗೆ ಬಲಿಯಾಗಬೇಕಾಯಿತು. ಆ ಬಳಿಕ ಯಾವ ಬ್ಯಾಟರ್ ಕೂಡ ಕ್ರೀಸ್ ಕಚ್ಚಿ ನಿಲ್ಲದೆ ಕೊನೆಗೆ DC ವಿರುದ್ಧ RCB ಸೋಲನ್ನ ಕಂಡಿತ್ತು. ಇದೀಗ RR ವಿರುದ್ಧ ಕೂಡ ಉಪ್ಪು ಇದ್ಮೇಲೆ ಬೌಲರ್ಸ್ ನೀರು ಕುಡಿಲೇಬೇಕು ಅಂತ ರಾಜಸ್ಥಾನ ಬೌಲರ್ಗಳನ್ನ ದಂಡಿಸಿದ್ದಾರೆ. ಕೇವಲ 33 ಎಸೆತಗಳಲ್ಲಿ 5 ಬೌಂಡ್ರಿ 6 ಸಿಕ್ಸರ್ಗಳ ಸಹಿತ 65 ರನ್ ಚಚ್ಚಿದ್ದಾರೆ. 6 ಪಂದ್ಯ 208 ರನ್ 185.71 ಸ್ಟ್ರೈಕ್ ರೇಟ್. ಸಾಲ್ಟ್ ಕ್ರೀಸ್ನಲ್ಲಿ ಇರುವಷ್ಟು ಹೊತ್ತು ಕೂಡ ಸ್ಟ್ರೈಕ್ ರೇಟ್ ನೆಕ್ಸ್ಟ್ ಲೆವೆಲ್ನಲ್ಲೇ ಇರುತ್ತೆ. ಈ ಸೀಸನ್ನಲ್ಲಿ 6 ಪಂದ್ಯಗಳನ್ನು ಆಡಿರುವಂತಹ ಸಾಲ್ಟ್ 34.67 ಸರಾಸರಿಯಲ್ಲಿ 208 ರನ್ ಗಳಿಸಿದ್ದಾರೆ. ಇದರಲ್ಲಿ 2 ಅರ್ಧ ಶತಕಗಳು ಕೂಡ ಸೇರಿವೆ. ಅದರಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಅವರ ಸ್ಟ್ರೈಕ್ ರೇಟ್. ಬರೋಬ್ಬರಿ 185.71 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ವಿಕೆಟ್ ಕೀಪರ್ ಬ್ಯಾಟರ್ ಆಗಿದ್ರೂ ಕೂಡ ಫೀಲ್ಡಿಂಗ್ನಲ್ಲೂ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಮುಂಬೈ ಇಂಡಿಯನ್ಸ್ ವಿರುದ್ಧ ಕೊನೆಯ ಓವರ್ನಲ್ಲಿ ಟಿಮ್ ಡೇವಿಡ್ ಜೊತೆ ಅವರು ಹಿಡಿದಂತ ಕ್ಯಾಚ್ RCB ಗೆಲುವಿಗೆ ಕಾರಣ ಆಗಿತ್ತು. ಸಾಲ್ಟ್ ಕೂಡ 360 ಡಿಗ್ರಿಯಲ್ಲಿ ಬ್ಯಾಟ್ ಬೀಸ್ತಾ ಇದ್ದು AB ಡಿವಿಲಿಯರ್ಸ್ ಅವರನ್ನ ನೆನಪಿಸ್ತಾ ಇದ್ದಾರೆ. 11.50 ಕೋಟಿ ರೂಪಾಯಿಗೆ RCB ಸೇರಿರುವ ಸಾಲ್ಟ್. ಇಂಗ್ಲೆಂಡ್ ತಂಡದ ಸ್ಫೋಟಕ ಬ್ಯಾಟರ್ ಆಗಿರುವಂತಹ ಫಿಲ್ ಸಾಲ್ಟ್ ಅವರನ್ನ RCB ಫ್ರಾಂಚೈಸಿ ಮೆಗಾ ಹರಾಜಿನಲ್ಲಿ 11.5 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು. ಆಕ್ಚುಲಿ ಸಾಲ್ಟ್ IPLಗೆ ಕಾಲಿಟ್ಟು ಇದು 3ನೇ ಸೀಸನ್ ಅಷ್ಟೇ. 2023ರಲ್ಲಿ IPLಗೆ ಡೆಬ್ಯೂ ಮಾಡಿದಂತ ಸಾಲ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡಿದ್ರು. ಇನ್ನು 2024ರಲ್ಲಿ ಚಾಂಪಿಯನ್ ತಂಡವಾಗಿರುವಂತಹ ಕೋಲ್ಕತಾ ನೈಟ್ ರೈಡರ್ಸ್ ಪರ ಕಣಕ್ಕಿಳಿದಿದ್ರು. KKR ಪರ 12 ಪಂದ್ಯಗಳಲ್ಲಿ ಕಣಕ್ಕಿಳಿದು 182 ಸ್ಟ್ರೈಕ್ ರೇಟ್ನಲ್ಲಿ 435 ರನ್ ಕಲೆ ಹಾಕಿದ್ರು. ಕೋಲ್ಕತಾ ಚಾಂಪಿಯನ್ ಪಟ್ಟಕ್ಕೇರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. 2 ಕೋಟಿಗೆ ಡೆಲ್ಲಿ ಸೇರಿದಂತಹ ಸಾಲ್ಟ್ ಅದೇ ಬೆಲೆಗೆ KKRನಲ್ಲೂ ಕೂಡ ಕಂಟಿನ್ಯೂ ಆಗಿದ್ರು. ಹೀಗೆ 2 ಕೋಟಿ ಪಡಿತಾ ಇದ್ದಂಥ ಸಾಲ್ಟ್ರನ್ನ RCB ಫ್ರಾಂಚೈಸಿ 11.5 ಕೋಟಿಗೆ ಖರೀದಿ ಮಾಡಿದಾಗ ಲೇವಡಿ ಮಾಡಿದವರೇ ಹೆಚ್ಚಿದ್ರು. ಆದ್ರೆ ಈಗ ಅಷ್ಟೊಂದು ಹಣ ಕೊಟ್ಟಿದ್ದು ಯಾಕೆ ಅಂತ ಟೀಕಾಕಾರರಿಗೂ ಕೂಡ ಗೊತ್ತಾಗಿದೆ. ಟ್ರ್ಯಾಕ್ ರೆಕಾರ್ಡ್ ನೋಡಿಯೇ ಖರೀದಿಸಿದ್ದ RCB. ಅಷ್ಟಕ್ಕೂ ಇಲ್ಲಿ ಫಿಲ್ ಸಾಲ್ಟ್ರನ್ನ RCB ಫ್ರಾಂಚೈಸಿ ಸುಮ್ಮನೆ ಖರೀದಿ ಮಾಡಿರಲಿಲ್ಲ. ಸಾಕಷ್ಟು ಕ್ಯಾಲ್ಕುಲೇಷನ್ ಮಾಡಿಯೇ ಪಿಕ್ ಮಾಡಿರೋದು. 28 ವರ್ಷದ ಇಂಗ್ಲೆಂಡ್ ತಂಡದ ಸ್ಫೋಟಕ ಆಟಗಾರ ಸಾಲ್ಟ್ ತಮ್ಮ ಕರಿಯರ್ನಲ್ಲಿ 28% ಸಮಯ ಒಂದು ಓವರ್ನಲ್ಲಿ 6 ರಿಂದ 8 ರನ್ಗಳನ್ನ ಕಲೆ ಹಾಕ್ತಾರೆ. ಇನ್ನು 30% ಟೈಮಲ್ಲಿ ಒಂದು ಓವರ್ನಲ್ಲಿ 12 ರಿಂದ 15 ರನ್ಸ್ ಬರುತ್ತೆ. ಇನ್ನು 4 ಓವರ್ಗಳ ಪೈಕಿ ಒಂದರಲ್ಲಿ 16ಕ್ಕೂ ಹೆಚ್ಚು ರನ್ಗಳನ್ನ ಸಿಡಿಸ್ತಾರೆ. ಅವರೇಜ್ 2 ಓವರ್ಗೆ ಒಂದ್ಸಲನಾದ್ರೂ ಕೂಡ 12 ರನ್ ಬಾರಿಸುವ ಸಾಮರ್ಥ್ಯ ಇವರಲ್ಲಿದೆ.
ಇವರ ಈ ರೀತಿಯ ಟ್ರ್ಯಾಕ್ ರೆಕಾರ್ಡ್ ಅನ್ನು ನೋಡಿಯೇ RCB ಫ್ರಾಂಚೈಸಿ ಇವರನ್ನ ಪರ್ಚೇಸ್ ಮಾಡಿತ್ತು. ಅಗ್ರೆಸಿವ್ ಬ್ಯಾಟಿಂಗ್ ಮತ್ತು ಎಕ್ಸ್ಪ್ಲೋಸಿವ್ ಸ್ಟಾರ್ಟ್ನಿಂದಲೇ ಫೇಮಸ್ ಆಗಿರುವಂತಹ ಸಾಲ್ಟ್ RCB ಪರ ಕೂಡ ಸ್ಫೋಟಕ ಇನ್ನಿಂಗ್ಸ್ ಆಡ್ತಿದ್ದಾರೆ. ಒಟ್ಟಿನಲ್ಲಿ ಸಾಲ್ಟ್ ಇರೋ ಫಾರ್ಮ್ ಅನ್ನ ನೋಡ್ತಾ ಇದ್ರೆ RCBಯ ಪವರ್ ಪ್ಲೇ ಬ್ಯಾಟಿಂಗ್ ಸಖತ್ತಾಗಿದೆ. ಕೊಹ್ಲಿ ಕೂಡ ಸಾಥ್ ಕೊಡ್ತಾ ಇರೋದ್ರಿಂದ ಒಬ್ರು ಕ್ಲಾಸ್ ಆಗಿ ಹಾಗೆ ಮತ್ತೊಬ್ರು ಮಾಸ್ ಆಗಿ ಸ್ಕೋರ್ ಕಲೆ ಹಾಕ್ತಿದ್ದಾರೆ. ಅಭಿಮಾನಿಗಳಂತೂ ಸಾಲ್ಟ್ ಆಟಕ್ಕೆ ಫಿದಾ ಆಗಿದ್ದು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತಿದ್ದಾರೆ. ನೀವು ಕೂಡ ಸಾಲ್ಟ್ ಬ್ಯಾಟಿಂಗ್ನ ಎಂಜಾಯ್ ಮಾಡ್ತಿದ್ದೀರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.